ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ AJ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ AJ ವ್ಲಾಗ್ಸ್. ಗಾಯ್ಸ್, ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದೋಗಿದೆ ಆ್ಯಂಡ್ ಟೈಮ್ ಮಾಡಿ 9:30. ನಾನು ಬಂದಿದ್ದು 9:20ಕ್ಕೆ, ಟೈಮ್ ಆಗಲಿ 9:30 ಆಗೋಗಿದೆ. ಸೊ ಈಗಿನ ಜಸ್ಟ್ ಬಂದಿದ್ದೀನಿ ಗೈಸ್ ಆ್ಯಂಡ್ ಚಿಯಾ ಸೀಡ್ಸ್ ವಾಟರ್ ಕೂಡ ರೆಡಿಯಾಗಿದೆ. डिप्रेशन में रहता हूँ हमेशा. ಸೊ ಹೋದ ವ್ಲಾಗಲ್ಲೇ ಹೇಳ್ದಂಗೆ ನಮ್ಮ ತಮ್ಮ ಇನ್ನೂ ಹುಷಾರಾಗಿಲ್ಲ. ನೋಡಿ, ಹುಷಾರಿಲ್ಲ ಅಂದರೆ ಎಷ್ಟು ಚೆನ್ನಾಗಿ ಮಲ್ಕೊಂಡವನೆ. ಟಿಫನ್ ರೆಡಿ ಆಗೋರ್ಗು ಇದು ತಿನ್ನು ಸ್ವಲ್ಪ ಹೊತ್ತು. ಇದನ್ನ ತಿನ್ನು, ಅಷ್ಟೊತ್ತಿಗೆ ಟಿಫನ್ ರೆಡಿ ಮಾಡ್ತೀನಿ. ಏನು ಎಷ್ಟೈತೆ? ಟಿಫನ್ ಮಾಡ್ತೀನಲ್ಲ, ಇವಾಗ ಸದ್ಯಕ್ಕೆ ಅಷ್ಟು ತಿನ್ನು. ಸೊ ಈಗ ನಾನು ಇವೆರಡನ್ನು ಇದನ್ನು ಕುಡಿಬೇಕು, ಇದನ್ನು ತಿನ್ನಬೇಕು ಗೈಸ್. ಎರಡನ್ನೂ ಖಾಲಿ ಮಾಡೋಣ ಬೇಗ. ಆ್ಯಂಡ್ ಸೊ ನೆನ್ನೆ ನಿದ್ದೆ ಆಗಿಲ್ಲ ಗೈಸ್, ಯಾಕಂದರೆ ನಾನು ನಿದ್ದೆನೇ ಮಾಡಿಲ್ಲ ನಾನು. ಸೊ ಆಫೀಸಲ್ಲಿ ಕೂತ್ಕೊಂಡಾಗ ನಿದ್ದೆ ತುಂಬ ಬರ್ತಿತ್ತು. ಸೊ ಬೇಗ ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ಕೆಲಸ ಅಂದರೆ ಏನಿಲ್ಲ ಗೈಸ್, ಜಸ್ಟ್ ನೀರು ಕುಡಿದು ಸೌತೆಕಾಯಿನ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ಕೈ ಮುಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಇಷ್ಟು ಕೆಲಸ ಇದೆ. ಸೊ ಇಷ್ಟು ಕೆಲಸನ ಮುಗಿಸ್ಬಿಟ್ಟು ಮಲ್ಕೊಬೇಕು ಗೈಸ್. ಬಟ್ ಬೇಗ ಮುಗಿಸ್ಕೋಬೇಕು. ಟೈಮ್ ಇವಾಗಲೇ 9:30 ಆಗೋಗಿದೆ. ಸೊ ಒಂದು 10:15 ಒಳಗಡೆ ಎಲ್ಲ ಮುಗಿಸ್ಕೊಂಡು ಮಲ್ಕೊಬೇಕು ಅನ್ನೋ ನನ್ನ ಪ್ಲ್ಯಾನು. ಓಕೆ, ಅಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಗೈಸ್. ಲೆಟ್ಸ್ ಗೋ. ಓಕೆ ಗೈಸ್, ಸೊ ಫೈನಲಿ ನಮ್ಮ ಮನೇಲಿ ಟಿಫನ್ ರೆಡಿ ಆಗಿದೆ ಆ್ಯಂಡ್ ನಾವು ಸಮೀರ್ ವ್ಲಾಗ್ನ ನೋಡಿಕೊಂಡು ಟಿಫನ್ ಮಾಡೋಕೆ ಕೂತ್ಕೊತಾ ಇದ್ದೀವಿ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಅಂದರೆ ತೌಸಿ ಮಂಡಕ್ಕಿ ಗಾಯ್ಸ್, ತೌಸಿ ಮಂಡಕ್ಕಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ತಿಂದು ಸೊ ಗೈಸ್, ಸೊ ನಾನು ಅಂದ್ಕೊಂಡಿದ್ದ ಟೈಮ್ಗಿಂತ ಜಾಸ್ತಿನೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಲ್ಲ ಅಂತೆ. ಅಲ್ಲ, ನೀವೇನು ಬೇರೆ ನಾಯಿನೆಲ್ಲ ಗಾಡೀಲಿ ಕರ್ಕೊಂಡು ಹೋಗೋದು? ಅವ್ನು ನೆನ್ನೆಯಿಂದ ಬೇಜಾರು ಮಾಡ್ಕೊಂಡಿದ್ದಾನ. ಅದು ಅವನ ಮುಂದೆನೇ ಬೇರೆ ನಾಯಿನ ಗಾಡೀಲಿ ಕೂರಿಸ್ಕೊಂಡು ಹೋಗ್ತೀವ. ಚಾರು ಬಾ ಬಾ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ? ಆಮೇಲೆ ಕರ್ಕೊಂಡು ಹೋಗ್ತಾನೆ, ಬಾ. ಗಾಡೀಲಿ ಹೋಗ್ಬೇಕಾ ನೀನು? ಕರ್ಕೊಂಡು ಹೋಗ್ತೇನೆ, ಬಾ. ಗಾಯ್ಸ್, ನನಗೆ ಏನಾಗ್ಬಿಡ್ತು ಅಂದರೆ, ಒಂದು ನಾಯಿ ಇದೆ ನಮ್ಮ ಮನೆ ಹತ್ರ, ಅದ್ರ ಹೆಸರು ಕೂಡ ಚಾರ್ಲಿನೇ. ಸೊ ಅದು ನಮ್ಮ ಮನೆ ತನಕ ಬಂದಿತ್ತು. ಸೊ ಅದು ನಾನು ಕರ್ಕೊಂಡು ಅವ್ರ ಮನೆ ತನಕ ಡ್ರಾಪ್ ಮಾಡೋಕ್ಕೆ ಹೋದೆ. ಅದು ನಮ್ಮ ಗಾಡೀಲಿ ಹತ್ತಿಸ್ಕೊಂಡು ಹೋದೆ ನಾನು. ಸೊ ಅದು ನೋಡಿಬಿಟ್ಟು ನಮ್ಮ ಚಾರ್ಲಿಗೆ ಫುಲ್ಲು ಉರಿ ಬಿದ್ದುಬಿಟ್ಟಿದೆ ಗೈಸ್. ಫುಲ್ಲು ಅಂದರೆ ಫುಲ್ಲು ಉರಿ ಬಿದ್ದುಬಿಟ್ಟಿದೆ. ನೆನ್ನೆಯಿಂದ ಯಾರನ್ನೂ ಮಾತಾಡಿಸ್ತಾ ಇಲ್ಲ ಗೈಸ್. ಅವನು ಬೇಜಾರಾಗಿಬಿಟ್ಟಿದ್ದಾನೆ. ಸೊ ಅವನು ಇವತ್ತು ಒಂದು ರೌಂಡ್ ಆದರೆ ತುಂಬ ದೂರ ಕರ್ಕೊಂಡೋಗಿ ಬರೋಣ ಅಂತ. ನಾನಲ್ಲ, ಇವಾಗ ಕರ್ಕೊಂಡು ಹೋಗ್ತೀನಿ. ಟೈಮ್ ಆಗಲೇ 10:30 ಆಗೋಗಿದೆ ಗೈಸ್. ನಾನು 10:30 ಒಳಗಡೆ ಎಲ್ಲ ಮುಗ್ದೋಗುತ್ತೆ ಅಂದ್ಕೊಂಡೆ, ಬಟ್ 10:30 ಇವಾಗ ಆಗಿದೆ. ನಾನೇ ಕೆಲಸ ಮಾಡೋದಲ್ವಾ? ನಾನು ಹೇಳಿದ್ದು ನನ್ನ ಕೆಲಸ, ನಾನೆಲ್ಲ ಮುಗಿಸ್ಕೊತೀನಿ ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ಆಗಲಿಲ್ಲ ಗೈಸ್. ಬೇಗ ಒಂದು ಕೆಲಸ ಮಾಡಲ್ಲ ನೀನು. ಗೊತ್ತೀಯಾ, ಸ್ನಾನಕ್ಕೆ ಹೋಗ್ತೀಯಾ, ಹೋಗು, ತಿಂತೀಯಾ. ಸೊ ಓಕೆ, ಟಿಫನ್ ತಿನ್ಬಿಟ್ಟು ಪಾತ್ರೆ ತೊಳ್ದೆ ಗಾಯ್ಸ್, ನಾನು ಕಸ ಹೊಡ್ದೆ ಗಾಯ್ಸ್, ನಾನು ಇದು ಮಾಡಿದೆ, ತಿನ್ನೋದು ಮಲ್ಗೋದು. ಓಕೆ ಗೈಸ್, ಸೊ ಟಿಫನ್ ತಿನ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ಕಂಪ್ಲೀಟ್ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ. ಬಾಯ್. ಸೊ ಓಕೆ ಗೈಸ್, ನಾನು ಇವಾಗಿನೇ ಎದ್ದಿದ್ದೀನಿ ಆ್ಯಂಡ್ ಮಳೆ ಮೋಡ ಆಗಿದೆ ಗೈಸ್. ಸೊ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ವಿಡಿಯೋ ಎಡಿಟ್ ಆಗ್ತಾಯಿದೆ. ಸೊ ವಿಡಿಯೋ ಎಲ್ಲ ಎಡಿಟ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನನ್ನ ಮುಂದೆ ಯಾರು ಕೂತ್ಕೊಂಡು ನನ್ನ ಹತ್ರ ಮಸಾಜ್ ಮಾಡಿಸ್ಕೊತಿದ್ದಾರೆ ಅಂತ, ದ ಲೆಜೆಂಡ್.
ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಸೊ ಇವಾಗ ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಎದ್ದೇಳ್ಸಕ್ಕೆ ಬಂದಿದ್ದೆ ನಾನು. ಒಂದು ಸ್ವಲ್ಪ ಗಾಡಿದಲ್ಲೂ ಕರ್ಕೊಂಡು ಹೋಗ್ಬೇಕು. ಪಾಪ ನೆನ್ನೆ ಅವನು ಗುರಿಸ್ಬಿಟ್ಟಿದ್ದೀನಿ. ಚರೋ ಗಾಡಿದಲ್ಲಿ ವಾಕ್ ಹೋಗೋಣ, ಗಾಡಿದಲ್ಲಿ. ಹಾಂ, ಓಕೆ ಗೈಸ್. ಸೊ ಎದ್ದು ರೆಡಿ ಆಗೋಣ, ನಾನು ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ನಾನು ಆಫೀಸ್ಗೆ ಹೋಗೋಣ. ಓಕೆ ಗೈಸ್, ಸೊ ಫೈನಲಿ ನಾನು ಎದ್ದು ರೆಡಿ ಆಗಿದ್ದೀನಿ. ಸೊ ಗೈಸ್, ನಾನು ಎದ್ದುಬಿಟ್ಟು ರೆಡಿ ಆಗಿದ್ದೀನಿ ಆ್ಯಂಡ್ ವಿಡಿಯೋ ಎಡಿಟ್ ಇತ್ತು, ಸ್ವಲ್ಪ ಎಡಿಟೆಲ್ಲ ಮುಗಿಸ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಇವಾಗ ಫುಲ್ಲು ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ಆಫೀಸ್ಗೆ ಹೋಗಬೇಕು. ಸೊ ಟೈಮ್ ಆಗಲೇ 6:25 ಆಗಿದೆ. ಸೊ ಓಕೆ, ಲೆಟ್ಸ್ ಗೋ. ಆಫೀಸಿಗೆ ಟೈಮ್ ಆಗಿದೆ, ಬಟ್ ಸ್ಟಿಲ್ ಇನ್ನೂ ನಿದ್ದೆ ಕಣ್ಣಲ್ಲೇ ಇದೆ. ಏನಿಲ್ಲ, ಕ್ಯಾಬಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಓಕೆ, ಆಫೀಸಲ್ಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಓಕೆ ಗೈಸ್, ಸೊ ನಾನಿವಾಗ ಇನ್ನು ಮನೆಗೆ ಬಂದಿದ್ದೀನಿ ಆ್ಯಂಡ್ ಸ್ವಲ್ಪ ಲೇಟ್ ಆಗಿದೆ ಬರೋದು. ಬ್ಯಾಗ್ಗೆ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಇವಾಗಿನ ಬಂದೆ ಗೈಸ್. ಸೊ ಟೈಮು ಎಷ್ಟಾಗಿದೆ ಗೊತ್ತಾ? ಟೈಮು ನೋಡಿ 10 ಗಂಟೆ ಆಗಕ್ಕೆ ಬಂದೈತೆ. ಯಾಕೆ ಲೇಟ್ ಆಯಿತು ಅಂದರೆ ಏನಿಂದಾನೆ ಗೈಸ್, ಏನಿಂದ ಅಲ್ಲ. ಸೊ ನಾನು ಬರೋದು ಲೇಟ್ ಆಯಿತು, ಅಲ್ಲಿ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಾಗಿತ್ತು. ಸೊ ಲೇಟ್ ಆಗಿಬಿಡ್ತು. ಇವ್ರು ನೋಡಿ ಕುತ್ಕೊಂಡಿರೋದು ನೋಡಿ ಗೈಸ್, ಕುತ್ಕೊಂಡಿರೋದು ನೋಡಿ. ಹಾಂ, ಐಟ್ ಇಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಆ ದೋಸೆ ಮಾಡೋಕ್ಕೂ ಬರಲ್ಲ. ದೋಸೆ ಕೂಡ ಮಾಡಕ್ಕೆ ಬರಲ್ಲ ನೋಡಿ ಗೈಸ್. ಎಲ್ಲಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರು ನೋಡಿ. ನೋಡಿ ಗೈಸ್, ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟು ಹಿಂಗೆ ಮುಚ್ತವ್ರೆ. ನಾನು ಬಂದಿದ್ದ ತಕ್ಷಣ ಮುಚ್ಚಿಬಿಟ್ರು ಹಂಗೆ. ದಿಸ್ ಇಸ್ ನಾಟ್ ಫೇರ್. ಸೊ ಬರೋಕ್ಕೆ ಲೇಟ್ ಆಗಿದ್ದು ಏನಕ್ಕೆ ಅಂತ ಅಂದರೆ ಇವ್ರಿಗೆ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್, ಯೋಗಿಗೆ ಕಿವಿ ಫ್ರೂಟು. ಸೊ ಯೋಗಿಗೆ ಹುಷಾರಿಲ್ಲಲ್ಲ, ಅವನಿಗೆ ಕಿವಿ ಫ್ರೂಟ್ ಬೇಕಿತ್ತಂತೆ. ಸೊ ಕಿವಿ ಫ್ರೂಟ್ ತಂದಿದ್ದೀನಿ. ತಗೋಬಿ, ನಿಮ್ಮ ಮಗಂಗೆ ಕಿವಿ ಫ್ರೂಟ್ ಕೊಟ್ಬಿಡು. ಹಾಂ, ಮತ್ತಿನ್ನೇನು, ನಾನು ಜಗಳ ಮಾಡಿ 110 ರೂಪಾಯಿಗೆ ಇಸ್ಕೊಂಡ್ಬಂದೆ. ಮತ್ತು ಇನ್ನೊಂದು ನಮ್ಮ ಅಮ್ಮಗೆ ಗೈಸ್. ಸೊ ಆರ್ಡರ್ಸ್ ಮೇಲೆ ಆರ್ಡರ್ಸ್ ಬರ್ತಿರೋದ್ರಿಂದ ತರಬೇಕಾಯಿತು ನೋಡಿ. ದೃಷ್ಟಿ ಬಿಡಬೇಡಿ, ಆಶೀರ್ವಾದ ಮಾಡಿ. ಸೊ ಇದನ್ನು ತರಕ್ಕೆ ಹೋದೆ ಗೈಸ್, ಅಲ್ಲೇ ಅರ್ಧ ಗಂಟೆ ಮುಗಿದೋಯ್ತು. ಆಮೇಲೆ ಯೋಗಿದ್ದು ತರಕ್ಕೆ ಹೋದೆ, ತರಕಾರಿ ಹಣ್ಣಿನ ಅಂಗಡಿಗೆ ಹೋದೆ. ಹಣ್ಣಿನ ಅಂಗಡಿಯಲ್ಲಿ ಸಿಗಲಿಲ್ಲ ಫಸ್ಟು. ಆಮೇಲೆ ಮತ್ತೆ ಬೇರೆ ಕಡೆ ಹುಡುಕ್ಬಿಟ್ಟು ಅಲ್ಲಿ ಹೋದರೆ ಅವರು 110 ರೂಪಾಯಿ ಹೇಳಿದ್ರು. ಏಯ್ ಚಾರು, ಗುಲು 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 ಗುಲು. ಚಾರು, ಏನಿದು ನಿನ್ನ ಮೂಗು? ಚೆನ್ನಾಗೈತೆ. ವಾವ್, ಏನು ಚಾರು ಕುತ್ಕೊಂಡ್ಬಿಟ್ಟಿದ್ಯಾ? ಮಸ್ತಾಗಿ ಕುತ್ಕೊಂಡೇನು ಟಿ ವಿ ನೋಡ್ತಾ ಇದೆಯಾ? ನೋಡಿಲಿ ಏನದು ಏನದು ಏನದು? ಹೈ ಚಾರು. ಸೊ ಓಕೆ ಗೈಸ್, ಸೊ ಇವಾಗಿನ ಬಂದಿದ್ದೀನಿ ಆ್ಯಂಡ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ನನಗೆ ನೆನ್ನೆ ನೈಟಿಂದ ಮಾತಾಡ್ತಾ ಇದ್ದರೆ ಗಂಟ್ಲಲ್ಲಿ ಒಂದು ಸ್ವಲ್ಪ ನೋವಾಗ್ತಿದೆ. ಸೊ ಇವತ್ತು ಸ್ವಲ್ಪ ಬೇಗ ಮಲ್ಕೋಬೇಕು ಅಂತ ಇದ್ದೀನಿ. ನೋಡೋಣ ಅದೇನಾಗುತ್ತೆ. ಸೊ ಮತ್ತಿನ್ನೇನಿದೆ ಹೇಳೋದು ಗೈಸ್, ಸಡನ್ನಾಗಿ ನೆನ್ನೆ ಮಳೆ ಬಂದುಬಿಡ್ತು. ಸೊ ನಾನು ಹೋಗೋದು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಆ್ಯಂಡ್ ಅಲ್ಲಿ ಪಿಕಪ್ ಡ್ರಾಪ್ ಪಿಕಪ್ ಲೊಕೇಶನ್ ಹತ್ರ ಹೋಗೋದು ಲೇಟಾಗಿ ಹೋಗ್ಬಿಡ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ಕೂಡ ಕ್ಯಾಬ್ ಹತ್ರ ಹೋಗೋದು ಲೇಟಾಗೋಯ್ತು. ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಲೇಟ್ ಆಗಿಬಿಡ್ತು ಗೈಸ್ ಹೋಗೋದು ಕ್ಯಾಬ್ ಹತ್ರ. ಸೊ ಲೇಟಾಗಿದ್ದಕ್ಕೆ ಇಲ್ಲಿ ಲೇಟ್ ಆಯಿತು. ಆಮೇಲೆ ಅಲ್ಲಿ ಬಂದಾಗ ನಾರ್ಮಲಾಗೆ ನನಗೆ 6:40ಗೆಲ್ಲ ಕ್ಯಾಬ್ ಪಿಕಪ್ ಮಾಡುತ್ತೆ ನನ್ನ ಮಾರ್ನಿಂಗು.
ಬಟ್ ಇವತ್ತು ಸ್ವಲ್ಪ 7:10 7:15ಗೆ ಕ್ಯಾಬಲ್ಲಿ ಬಂದಿದ್ದು, ಯಾಕಂದರೆ ವರ್ಕಿಂದ. ಸೊ 7:10ಗೆ ಬಿಟ್ಟಿದೆ ಅಂದರೆ ಯೂಶ್ವಲಿ ಅಲ್ಲಿ ಟ್ರಾಫಿಕ್ ತುಂಬ ಇದ್ದೇ ಇರುತ್ತೆ. ಅದು ಚರ್ಚ್ ಸ್ಟ್ರೀಟ್ ಕಡೆ ಟ್ರಾಫಿಕ್ ಎಷ್ಟಿತ್ತು ಅಂದರೆ ಗೈಸ್, ನಾನು ಬಂದು ಇಳಿಯೋ ಅಷ್ಟರಲ್ಲಿ ಎಷ್ಟೊತ್ತಾಯಿತು, ಮತ್ತು ಅಲ್ಲಿಂದ ನಾನು ಬಸ್ ಹತ್ಕೊಂಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಅದು ಇವ್ರದೆಲ್ಲ ನಮಗೆ ಐಟಮ್ ತೊಗೊಂಡು ಇವನಿಗೂ ಹಣ್ಣು ತೊಗೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಆ್ಯಂಡ್ ಸ್ಟಿಲ್ ನನಗೆ ನಿದ್ದೆ ಹಂಗೆ ಐತೆ ಕಣ್ಣಲ್ಲಿ ಗೈಸ್. ನಾನು ನಿದ್ದೆನೇ ಮಾಡಿಲ್ಲ ಅಂದ್ಕೊಂಬಿಡಿ. ನಿದ್ದೆ ಕರೆಕ್ಟಾಗಿ ಆಗ್ತಿಲ್ಲ ಗೈಸ್, ನನ್ನ ಕಣ್ಣು ನೋಡಿ. ಸೊ ಓಕೆ, ಇವಾಗ ಸ್ನಾನ ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಅದಕ್ಕೂ ಬೈತಾರೆ ಸ್ನಾನ ಮಾಡಿಲ್ಲ ಅಂದರೆ. ಸೊ ನೋಡೋಣ, ಸ್ನಾನ ಮಾಡೋಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ, ತಿಂದು ಹಂಗೆ ಮಲ್ಕೊಂಬಿಡೋಣ ಅನಿಸ್ತೈತೆ. ಎಡಿಟ್ ಎಲ್ಲ ಯೋಗಿ ಮಾಡ್ತಾನೆ. ಓಕೆ, ಸೊ ಮತ್ತೆ ಅಷ್ಟೇ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ವ್ಲಾಗ್ ಜೊತೆಗೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ನನ್ನ ವಿಡಿಯೋನ ಇಷ್ಟಪಟ್ಬಿಟ್ಟು ಶೇರ್ ಮಾಡಿ, ಆ್ಯಂಡ್ ಅವ್ರ ಹತ್ರ ಒಂದು ಸಬ್ಸ್ಕ್ರೈಬ್ ಮಾಡಿಸಿ, ಆ್ಯಂಡ್ ವೀಡಿಯೋಸ್ನ ತೋರಿಸಿ. ಸೊ ಇಷ್ಟಪಡಲಿ. ಸೊ ನಮ್ಮದು ನಾರ್ಮಲಾಗೇ ಇರುತ್ತೆ. ಆ್ಯಂಡ್ ನಾನು ಒಂದು ಕ್ರೇಜಿ ಕಂಟೆಂಟ್ನ ಕ್ರೇಜಿ ಕಂಟೆಂಟ್ನ ರೆಡಿ ಮಾಡಿದ್ದೀನಿ, ಕ್ಲಿಪ್ ಬರ್ತಿದ್ದೀನಿ. ಬಟ್ ಅದನ್ನು ಬೇಗ ಮಾಡ್ತೀನಿಯೋ ಇಲ್ಲ ಲೇಟ್ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರುತ್ತೆ ಗೈಸ್. ಸ್ಟೇ ಟ್ಯೂನ್ಡ್, ಓಕೆ. ಬಟ್ ಅಲ್ಲಿ ತನಕ ಡೈಲಿ ವ್ಲಾಗ್ಸೇ ಬರ್ತಾ ಇರುತ್ತೆ. ಬಟ್ ಅದೊಂದು ಮಾತ್ರ ಒಳ್ಳೆ ಕ್ರೇಜಿಯಾಗಿರುತ್ತೆ. ಕ್ರೇಜಿ ಅಂದರೆ ಕ್ರೇಜಿ ಇರುತ್ತೆ ನೋಡಿ. ಸೊ ಇಷ್ಟೇ, ಮತ್ತೆ ನಾಳೆ ಭೇಟಿಯಾಗೋಣ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಆ್ಯಂಡ್ ಕ್ಲೈಮೇಟ್ ಸರಿ ಇಲ್ಲ ಗೈಸ್, ಹುಷಾರಾಗಿರಿ, ನೀರನ್ನ ಚೆನ್ನಾಗಿ ಕುಡೀರಿ. ನಮ್ಮ ಮನೇಲಿ ಆಗಲೇ ಅವನಿಗೆ ಬಂದಿತ್ತು. ಸೊ ಇವಾಗ ಸಫರ್ ಮಾಡ್ತಾಯಿದ್ದೀನಿ ವೈರಲ್ ಫೀವರಿಂದ. 4 days ಆಯಿತು ಅನಿಸುತ್ತೆ ಕಾಲೇಜ್ಗೆ ಹೋಗಿಲ್ಲ ಅವನು. ಆ್ಯಂಡ್ ನನಗೂ ಕೂಡ ಸಿಮ್ಟಮ್ಸ್ ಬರ್ತಿದೆ. ಬಟ್ ಹುಷಾರಾಗಿದ್ದೀನಿ, ಚೆನ್ನಾಗೇ ಇದ್ದೀನಿ, ಜ್ವರ ಏನೂ ಬಂದಿಲ್ಲ. ಇವತ್ತು ಮಲ್ಕೊಂಡೆದ್ಮೇಲೆ ಗೊತ್ತಾಗೋದು ಹುಷಾರಾಗಿದ್ದೀನೋ ಇಲ್ವೋ ಅಂತ. ಸೊ ಹುಷಾರಾಗಿರಿ ಗೈಸ್. ಆ್ಯಂಡ್ ಟೈಮಿಗೆ ಸರಿಯಾಗಿ ಊಟ ಮಾಡಿ, ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ. ಒಳ್ಳೆಯದಾಗಲಿ.